ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ಫೌಂಡೇಶನ್ ಬ್ಯಾಚ್ ನ ಪರ್ಸೆಂಟೇಜ್ ಕ್ಲಾಸ್ 2 ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ರೇಷಿಯೋ ಮೆಥಡ್ ಅನ್ನ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಿದ್ರು ದಯವಿಟ್ಟು ಒಂದ್ಸಲ ಅಟೆಂಡೆನ್ಸ್ ಹಾಕ್ಬಿಡಿ, ಅಂದ್ರೆ ಒಂದು ಲೈಕ್ ಕೊಟ್ಬಿಡಿ. ಕ್ಲಿಯರ್? ಸೊ ನಾವು ಫ್ರೀ ಆಗಿ ಮಾಡ್ತಿರೋ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು, ರೈಟ್? ಸೊ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗ್ತಿದ್ರು ನಿಮ್ಮ ಸ್ನೇಹಿತರಿಗೆ ಅವ್ರಿಗೂ ಸಮೇತ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಎಲ್ಲರೂ ಕೇಳ್ತಾ ಇದ್ರು, ರೈಟ್? ಸೊ RRB ಗ್ರೂಪ್ ಡಿ ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ ಅಂತ. ಸೊ ನೀವು ತಲೆನೇ ಕೆಡಿಸ್ಕೊಬಿಡಿ, ಕಂಟಿನ್ಯೂ ಮಾಡೋಣ. 2 to 3 ಡೇಸ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾನೆ ಇರುತ್ತೆ, ರೈಟ್? ಸೊ ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ದು ವಿಡಿಯೋ ರೆಕಾರ್ಡ್ ಆಗಿದೆ, ಅದನ್ನ ಜಸ್ಟ್ 5 PM ಗೆ ಅಪ್ಲೋಡ್ ಮಾಡಿಬಿಡ್ತೀನಿ, ನೀವು ತಲೆನೇ ಕೆಡಿಸ್ಕೊಬಿಡಿ. ಓಕೆನಾ? ಸೊ ಆರಾಮಾಗಿರಿ. ಅಲ್ಲಿ ಅದನ್ನು ಮಾಡ್ತಾ ಇರಿ, ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಫೌಂಡೇಶನ್ ಬಿಲ್ಟ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಚಾರ್ಟ್ ಕಲ್ತ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ, ರೈಟ್? ಆ ಚಾರ್ಟ್ ಅರ್ಥ ಆದ್ರೆ ಮಾತ್ರ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ, ಇಲ್ಲಂದ್ರೆ ಆಗೋದಿಲ್ಲ. ಓಕೆನಾ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ, ರೈಟ್? ಇಲ್ಲಿ ನೋಡಿ, 20% ಇನ್ಕಮ್ ಆದ್ಮೇಲೆ ಅವನ ಸಂಬಳ 42 ರೂಪಾಯಿ ಅನ್ಕೊಳ್ಳಿ. 20% ಇನ್ಕಮ್ ಜಾಸ್ತಿ ಆದ್ಮೇಲೆ ಅವನ ಸಂಬಳ 42 ರೂಪಾಯಿ ಅನ್ಕೊಳ್ಳಿ. ಕ್ಲಿಯರ್? ಓಕೆ ಸರ್. ಹಾಗಾದ್ರೆ ನಮ್ಗೆ ಆ ಒರಿಜಿನಲ್ ಇನ್ಕಮ್ ಬೇಕು. ನಮ್ಗೆ ಏನ್ ಬೇಕು? ಒರಿಜಿನಲ್ ಇನ್ಕಮ್ ಬೇಕು. ಕ್ಲಿಯರ್? ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಒಂದು 5 minutes ಕರೆಕ್ಟಾಗಿ ಟೈಮ್ ಕೊಟ್ಬಿಡಿ, ನಿಮ್ಗೆ ಎಲ್ಲಾನು ಸಮೇತ ಅರ್ಥ ಆಗುತ್ತೆ, ರೈಟ್? ಸೊ ಆ ನಂಬರ್ ನನಗೆ ಗೊತ್ತಿಲ್ಲ, ಓಕೆನಾ? ಆ ನಂಬರ್ ನಾನು ಅಂತ ಅನ್ಕೊಳ್ತೀನಿ ಎಕ್ಸ್ ಅಂತ ಅನ್ಕೊಳ್ತೀನಿ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್, ಸೊ ಎಕ್ಸ್ ಇದೇನು 100%, ರೈಟ್? ಈಗ ನಾವು ಏನ್ ಮಾಡಬೇಕು? ಇದಕ್ಕೆ 20% ಫೈಂಡ್ ಔಟ್ ಮಾಡಿ, ರೈಟ್? 100% ಪ್ಲಸ್ 20% ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? ಇಲ್ಲಿ 42. ಓಕೆನಾ? ಓಕೆ ಸರ್. ಅದೇ ತರ ನಾವು ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಇದಲ್ವಾ ಮಾಡಿದ್ರೆ ಮಲ್ಟಿಪ್ಲೈ, ಸೊ 100x + 20 ಎಷ್ಟಾಯ್ತು? 120x by 100 is equal to 42 ಆಯ್ತು. ಕ್ಲಿಯರ್? ಓಕೆ ಸರ್. ಇಲ್ಲೂ ಹೋಯ್ತು, ಇಲ್ಲೂ ಹೋಯ್ತು. ಓಕೆನಾ? 2 5 ಜಾ 2 6 ಜಾ ಆಯ್ತು. ದೆನ್ x is equal to 42 into 5 by 6 ಆಯ್ತು ಅಲ್ವಾ? 6 ಈ ಕಡೆ ಬರುತ್ತೆ, ಈ 5 ಮೇಲೆ ಹೋಗುತ್ತೆ, ರೈಟ್? ಸೊ 6 1 ಜಾ 6 7 ಜಾ, ಹಾಗಾದ್ರೆ ಆ ಒರಿಜಿನಲ್ ನಂಬರ್ ಎಷ್ಟು? 35. ಓಕೆನಾ? ಆ ಒರಿಜಿನಲ್ ನಂಬರ್ ಎಷ್ಟು? 35. ನಾನು ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಎಲ್ಲರಿಗೂ ಏನೂ ಬರಲ್ಲ, 0 ಅಂತಾನೆ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಯಾರಿಗೆಲ್ಲ ಬರುತ್ತೆ? ವೆರಿ ಗುಡ್. ಓಕೆನಾ? ಸೊ ಅವ್ರು ರೀಸನ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ರೈಟ್? ಸೊ ಒರಿಜಿನಲ್ ನಂಬರ್ ಎಷ್ಟಾಯ್ತು? 35 ಆಯ್ತು. 35 ಆಯ್ತು. ಕ್ಲಿಯರ್? ಇಲ್ಲಿ ನೋಡಿ, 20% ಇನ್ಕಮ್ ಜಾಸ್ತಿ ಆಯ್ತಂದ್ರೆ 20% ಇನ್ಕಮ್ ಜಾಸ್ತಿ ಆಯ್ತಂದ್ರೆ ಆಗ ಡೈರೆಕ್ಟ್ ಆಗಿ ನಾವು ಏನಂತ ಬರಿಬೋದು? 120 x by 100 is equal to 42 ಅಂತ ಬರಿಬೋದಾ? ಬರಿಬೋದಾ ಇಲ್ವಾ? ಬರಿಬೋದು ಸರ್, ರೈಟ್? ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಡಿವಿಷನ್ ಮಾಡಿಬಿಟ್ರೆ 5 ಜಾ 6 ಜಾ 6 1 ಜಾ 6 7 ಜಾ 7 5 ಜಾ 35 ಬಂತು. ಓಕೆನಾ? ಸೊ ಇನ್ನೂ ಒಂದು ಸ್ಟೆಪ್ ಕಮ್ಮಿ ಆಯ್ತು. ಕ್ಲಿಯರ್? ಸೊ ಇದು ನಾರ್ಮಲ್ ಆಗಿ ಮಾಡುವಂತ ಸ್ಟೆಪ್ಪು, ರೈಟ್? ಸೊ ಇದನ್ನೇ ನಾವು 20% ಜಾಸ್ತಿ ಆಯ್ತು ಅಂದ್ರೆ 120/100 ಅಂತ ಬರೀಬಹುದು, ರೈಟ್? ಅದೇ ಒಂದು ವೇಳೆ 10% ಜಾಸ್ತಿ ಆಯ್ತು ಅಂದ್ರೆ 110/100 ಅಂತ ಬರೀಬಹುದು. ಓಕೆನಾ? 25% ಜಾಸ್ತಿ ಆಯ್ತು ಅಂದ್ರೆ 125/100. ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ಕ್ಲಿಯರ್? ಓಕೆ ಸರ್. ಹಾಗಾದ್ರೆ ನೋಡಿ, 40% ಜಾಸ್ತಿ ಆಯ್ತು ಅಂದ್ರೆ 140/100 ಅಂತ ಬರ್ಕೋಬಹುದು. ಕ್ಲಿಯರ್?
ಹಾಗಾದರೆ 60% ಜಾಸ್ತಿ ಆಯ್ತು ಅಂದರೆ 160/100 ಅಂತ ಬರ್ಕೋಬೋದು. ಕ್ಲಿಯರ್? ಈಗ ಅದೇ ಪ್ರಶ್ನೆ ತಗೊಳ್ಳೋಣ. ಏನು? x ಇಂಟು 120/100 ಈಸ್ ಈಕ್ವಲ್ ಟು 42 ಅಂತ ಇದೆ. ರೈಟ್, ಇಲ್ಲಿಗೆ ಬಂತು ನಮ್ಮ ಸ್ಟೆಪ್. ಓಕೆನಾ? ಸೊ 0 0 ಹೋಗುತ್ತೆ. ಓಕೆನಾ? 2 5 ಜಾ 2 6 ಜಾ 6 1 ಜಾ 6 7 ಜಾ x ಇಸ್ ಈಕ್ವಲ್ ಟು 35 ಬಂತು. ಓಕೆನಾ? ಸೊ ಇದನ್ನೇ ನಾವು ಇನ್ನೂ ಒಂದು ಸ್ಟೆಪ್ ಕಮ್ಮಿ ಮಾಡ್ಬೋದು. ಯಾವ ಥರ? 100% ಇರೋದು 20% ಜಾಸ್ತಿ ಆಯ್ತು ಅಂದರೆ 120% ಆಯಿತು. ಆಗ ಅವನ ಇನ್ಕಮ್ ಎಷ್ಟು? 42. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಇದನ್ನು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಇದು ಹೋಯ್ತು, ಇದು ಹೋಯ್ತು. 5:6 ಆಯಿತು. 6 7 ಜಾ 42, 5 7 ಜಾ 35. ಕರೆಕ್ಟ್ ಏನಪ್ಪ? ಇದನ್ನು ಸಮೇತ ಬೇಕಾಗಿರಲ್ಲ. ಸೊ ಹಿಂಗೆ ಮಾಡಿ, ತೊಂದರೆ ಇಲ್ಲ. ಸೊ ಇದು 2 ಲೈನ್ ಅಂತ ಹೇಳ್ತಿರಲ್ವಾ, ಇದನ್ನು ಸಿಂಗಲ್ ಲೈನಲ್ಲಿ ಮಾಡ್ಬೋದು ನೋಡಿ. 6 ಇದೆಲ್ಲ ನೋಡಿ, 6ನ ವ್ಯಾಲ್ಯೂ 42 ಆದರೆ 5ನ ವ್ಯಾಲ್ಯೂ ಏನು ಅಂತ ಅರ್ಥ. ಓಕೆನಾ? ಯಾವುದು ಕೊಟ್ಟಿರ್ತಾರೋ ಅದು ಆಲ್ವೇಸ್ ಕೆಳಗಡೆ ಇರುತ್ತೆ, ಇದು ನೆನ್ಪಿಟ್ಕೋಬೇಕು. ಯಾವುದು ಬೇಕೋ ಅದು ಆಲ್ವೇಸ್ ಮೇಲ್ಗಡೆ ಇರುತ್ತೆ, ಇದನ್ನ ನೆನ್ಪಿಟ್ಕೋಬೇಕು. ಇದು ಸಿಂಗಲ್ ಲೈನ್ ಮೆಥಡ್. ಕ್ಲಿಯರ್? ಸೊ ಇದಕ್ಕಿಂತ ಇದು ನಮಗೆ ಈಸಿ ಆಯ್ತು ಈಗ. ಓಕೆನಾ? ಸೊ ಅದೇ ಥರ ಫಾರ್ ಎಕ್ಸಾಂಪಲ್ 20% ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಏನಪ್ಪ? 20% ಅಂದರೆ ಫ್ರಾಕ್ಷನ್ ವ್ಯಾಲ್ಯೂ 1/5 ಅಂತ ಅರ್ಥ. ಇದನ್ನ ಇನ್ಕ್ರೀಸ್ ಅಂತ ಅನ್ಕೊಳ್ತೀನಿ, ಡಿಕ್ರೀಸ್ ಅಂತ ಅನ್ಕೊಳ್ತೀನಿ. ಅಂದ್ರೆ ಬರೆಯೋಕ್ಕೆ ಸ್ವಲ್ಪ ಸುಮ್ಮನೆ ವೇಸ್ಟ್ ಅಲ್ವಾ? ಸೊ ಸಿಂಬಲ್ ಅನ್ನ ಹಾಕಿರ್ತೀನಿ. ರೈಟ್. ಸೊ 20% ಅಂದ್ರೆ ಎಷ್ಟು? 1/5 ಅಂದ್ರೆ 100 ಇರೋದು 120 ಆಗ್ತಿದೆ. ಕ್ಲಿಯರ್? ರೈಟ್. ಹಾಗಾದ್ರೆ ಅಲ್ಲಿ ಏನಂತ ಬರ್ಕೊಂಡ್ವಿ? 120/100. ಆಗ ಏನಾಯ್ತು? ಅದು 6/5 ಆಯಿತು. ಕ್ಲಿಯರಾ? ಇಲ್ಲಿ ನೋಡಿ, 1/5 ಏನಿದೆ 20%ದು ಫ್ರಾಕ್ಷನ್ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ. ಮೇಲ್ಗಡೆ ಏನಿದೆ ಅದಕ್ಕೆ ಜಸ್ಟ್ ಇನ್ಕ್ರೀಸ್ ಮಾಡಿದ್ರೆ ಮುಗೀತು. ಹಾಗಾದ್ರೆ 5 ಇರೋದು 1 ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? 6 ಆಗುತ್ತೆ. ಕ್ಲಿಯರಾ? ಇಷ್ಟೆಲ್ಲ ಬೇಕಾಗಿರಲಿಲ್ಲ ಅಲ್ವಾ? ರೈಟ್. ಸೊ ಈಗ ನಮ್ಗೆ ಬಂತು ಡೈರೆಕ್ಟ್ ಆಗಿ 5:6. ಓಕೆನಾ? ಅವ್ರು ಕೊಟ್ಟಿದ್ರೆ 6 ವ್ಯಾಲ್ಯೂ 42 ಅಂಡ್ 5 ವ್ಯಾಲ್ಯೂ 35. ನಾವು ಫೈಂಡ್ ಔಟ್ ಮಾಡಿರೋದು. ಕ್ಲಿಯರ್? ಈಗ ಹೆಂಗಿದೆ ಇದು? ಓಕೆನಾ? ಸೊ ಈಗಲೂ ಸಮೇತ 2 ಲೈನ್ ಆಯಿತು. ರೈಟ್. ಸೊ 20% ಇನ್ಕ್ರೀಸ್ ಅಂದರೆ, ಸೊ 20% ಅಂದರೆ ಫ್ರಾಕ್ಷನ್ ವ್ಯಾಲ್ಯೂ ನಮ್ಗೆ ಗೊತ್ತು, ಬೈಟ್ ಮಾಡಿದ್ವಿ ಅನ್ಕೊಳ್ಳಿ. ನೀವು ಏನಾದರೂ ಮಾಡಿ, ಪ್ರಾಕ್ಟೀಸ್ ಮಾಡಿ, ಬೈಟ್ ಮಾಡಿ, ಏನಾದರೂ ಮಾಡಿ, ಬಟ್ ನೀವು ಕಲಿಲೇಬೇಕು. ರೈಟ್. ಸೊ 20% ಅಂದರೆ 1/5 ಇನ್ಕ್ರೀಸ್ ಆಗ್ತಿದ್ರೆ 5ಗೆ 1 ಜಾಸ್ತಿ ಆಗ್ತಿದೆ ಅಂದರೆ 5ಗೆ 1 ಜಾಸ್ತಿ ಆಗ್ತಿದೆ, 5:6 ಅಂತ ಅರ್ಥ. ಈಗ ಸಿಂಗಲ್ ಲೈನಲ್ಲಿ ಬಂತು. ರೈಟ್. ಅರ್ಥ ಆಗ್ತಿದೆಯಾ? ಓಕೆನಾ? ಯಾವ ಥರ ಬರ್ತಿದೆ ಅಂತ? ಸರ್ 20% ಏನಿದೆ ಸರ್, ಈಸಿ ಜಾಸ್ತಿ ಭಾಳ ಅಲ್ವಾ? ಇದು 100 ಇದು 120 ಆಯಿತು. 5:6. ಇಷ್ಟು ಈಸಿದು ಹೇಳ್ಕೊಡ್ತೀರಲ್ಲ ಸರ್, ನಮ್ಗೆ ಇದೆಲ್ಲ ಗೊತ್ತು. ಹೌದೇನಪ್ಪ? ಆಯ್ತು. ಹಾಗಾದ್ರೆ ಇದು ಕೇಳಪ್ಪ. 16 2/3% ಓಕೆನಾ ಆಫ್ ಬೇಡ. ಆಯ್ತು. 16 2/3% ಇನ್ಕ್ರೀಸ್ ಆದಮೇಲೆ ರೈಟ್, ಅದರ ವ್ಯಾಲ್ಯೂ ಬಂತು 126, 154 ಅನ್ಕೊಳ್ಳಿ. ಈಗ ಹೇಳ್ರಿ, ನಮಗೆ ಬೇಕು ಒರಿಜಿನಲ್ ವ್ಯಾಲ್ಯೂ. ಈಗ ಹೇಳ್ರಿ, ಈಗೇನು ಮಾಡ್ತೀರಾ? 100 116 2/3 ಈ ಥರ ಮಾಡ್ಕೊಳ್ತೀರಾ? ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡ್ತಾ ಇರಿ. ಜಾಸ್ತಿ ಆಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ ನಿಮಗೆ ಪ್ರೂಫ್. ಸೊ 3 6 18 1 ಕ್ಯಾರಿ 4 342 ಮೀನ್ಸ್ 350/3 ಆಯಿತು. ರೈಟ್. ಸೊ ಈ 3 ಆ ಕಡೆ ಹೋದರೆ
300 ಮತ್ತು 350 ಆಯಿತು. ರೇಷಿಯೋ ಏನು ಬಂತು? 6:7 ಬಂತು ಅಲ್ವೇನಪ್ಪ? 6:7 ಬಂತು. ಆ 7 ವ್ಯಾಲ್ಯೂ ಕೊಟ್ಟಿದ್ದಾರೆ 154. ನಾವು ಫೈಂಡ್ ಔಟ್ ಮಾಡಬೇಕು 6ನ ವ್ಯಾಲ್ಯೂ, ಅಂದರೆ ಒರಿಜಿನಲ್ನ ವ್ಯಾಲ್ಯೂ. ರೈಟ್. 7 2 ಜ 14, 1 ಉಳಿತು. 14 ಅಂದರೆ 2 ಜ, ಇಲ್ಲೂ 2 2 ಮಾಡಬೇಕು. ರೈಟ್, ಓಕೆನಾ? ಸೊ ಇಷ್ಟೆಲ್ಲ ಬೇಕಾ? ಇಷ್ಟೆಲ್ಲ ಬೇಕಾ? ನೋಡಿ, ರೇಷಿಯೋ ಮೆಥಡಲ್ಲಿ ಯೂಸ್ ಮಾಡ್ಬೋದು ಇಲ್ಲಿ. ಓಕೆನಾ? ಯಾವಾಗಲೂ ರೇಷಿಯೋ ಮೆಥಡ್ ಅಲ್ಲ, ನಿಮ್ಗೆ ಎಲ್ಲ ಮೆಥಡ್ಸನ್ನು ಈ ಒಂದು ಸೆಷನಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಕೆನಾ? 16 2/3% ಅಂದರೆ ನನಗೆ ಗೊತ್ತು 1/6 ಅಂತ. ಓಕೆನಾ? ಚಾರ್ಟಲ್ಲಿ ನೋಡಬೇಕಿದ್ರೆ. ಓಕೆನಾ? 1/6 ಇನ್ಕ್ರೀಸ್ ಆಗ್ತಿದೆ ಅಂದರೆ 6ಗೆ 1 ಇನ್ಕ್ರೀಸ್ ಆಗ್ತಿದೆ ಅಷ್ಟೇ. 7 6ಗೆ ಮೇಲ್ಗಡೆ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ಸಿಂಪಲ್. ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಓಕೆನಾ? ಅರ್ಥ ಆಯ್ತಾ? ರೈಟ್. ಸೊ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಓಕೆನಾ? ನಿಮಗೆ ಪ್ರಾಬ್ಲಮ್ ಮಾಡಿದ್ರೆ ಅರ್ಥ ಆಗುತ್ತೆ. ರೈಟ್. ಇಲ್ಲಿ ನೋಡಿ, ಪ್ರೈಸು ಕನ್ಸಂಪ್ಷನ್ ಅನ್ಕೊಳ್ಳಿ. ಓಕೆ, ಏನು ಹೇಳಿಲ್ವಾ? ಓಕೆ, ಹಾಗಾದ್ರೆ ಎಕ್ಸಾಂಪಲ್ ಹೇಳ್ತೀನಿ. ಪ್ರೈಸ್ ಇದೆ 20 ರೂಪೀಸ್ ಪರ್ kg. ಕನ್ಸಂಪ್ಷನ್ 25 ರೂಪೀಸ್. ಎಕ್ಸ್ಪೆಂಡಿಚರ್ ಬೇಕಂದ್ರೆ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಪ್ರೈಸ್ ಇಂಟು ಕನ್ಸಂಪ್ಷನ್, ಅಂದ್ರೆ ಮಲ್ಟಿಪಲ್ ಆಗುತ್ತೆ. 25 ಇಂಟು 20 ಎಷ್ಟು? 500 kg. ಕ್ಲಿಯರ್? ಓಕೆ ಸರ್, ಇದೇ ಕೇಳ್ತಿದ್ರ, ಹೇಳಂತ ಬಿಡಿ. ವಾ, ಅದೇ ತರ ಒಂದು ವೇಳೆ ಪ್ರೈಸ್ 20% ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ, ಕನ್ಸಂಪ್ಷನ್ 25% ಇನ್ಕ್ರೀಸೇ ಆಯ್ತು ಅನ್ಕೊಳ್ಳಿ, ಹಾಗಾದ್ರೆ ಎಕ್ಸ್ಪೆಂಡಿಚರ್ ಎಷ್ಟು ಇನ್ಕ್ರೀಸ್ ಆಗುತ್ತೆ? ಕ್ಲಿಯರ್? ಇದು ಗೊತ್ತಾಗ್ಬೇಕು. ರೈಟ್. ಸೊ ಇದನ್ನ ನಾವು ಅನ್ಕೊಂತೀವಿ, ಕಡೆ ಬರೆಯೋಣ. ಎರಡೇನು ಇನ್ಕ್ರೀಸ್. ಓಕೆನಾ? ಡೈರೆಕ್ಟ್ ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಬಂತು? 500 ಬಂತು. ಈಗ 20% ಇನ್ಕ್ರೀಸ್ ಆಗುತ್ತೆ, 25% ಇನ್ಕ್ರೀಸ್ ಆಗುತ್ತೆ. ಈಗ ನಮಗೆ ಬೇಕು ಎಕ್ಸ್ಪೆಂಡಿಚರ್ ಟೋಟಲ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಅನ್ನೋದು ಬೇಕು. ರೈಟ್. ಓಕೆ, ಹಾಗಾದ್ರೆ ಇದನ್ನ ನಾವು ಅನ್ಕೊಂತೀವಿ A ರೂಪೀಸ್ kg, ಇದನ್ನ ಅನ್ಕೊಂತೀವಿ B ರೂಪೀಸ್ ಪರ್ kg. ರೈಟ್. ಸೊ ಹಾಗಾದ್ರೆ ನಾವಲ್ಲಿ ಏನು ಮಾಡಿದ್ವಿ? A ಇಂಟು ಬಿ ಮಾಡಿದ್ವಿ. ಇಲ್ಲೂ A ಇಂಟು ಬಿ ಮಾಡಬೇಕಲ್ವಾ? ರೈಟ್. ಸೊ ಇಲ್ಲಿಂದ ಈ ಕಡೆಯಿಂದ ಪ್ರೈಸ್ ಎ, ಇದು ಬಿ, ಹಾಗಾದ್ರೆ ಇಲ್ಲಿಂದ ಬಂತು ನಮಗೆ ಎ ಇಂಟು ಬಿ. ಎ ಇಂಟು ಬಿ. ನೆಕ್ಸ್ಟ್ 20% ಇನ್ಕ್ರೀಸ್ ಆಗಿದೆ ಅಂದ್ರೆ ಏನಪ್ಪಾ? ನಾವು ಕಾಮನ್ ಆಗಿ ಬರೆಯೋದು ಎ ಇಂಟು 120/100 ಇಂಟು, ಅಲ್ವಾ? ಇಲ್ಲಿ ಇಂಟು ಮಾಡಿದ್ರೆ ಇಲ್ಲಿ ಇಂಟು ಮಾಡ್ಬೇಕಲ್ವಾ? ರೈಟ್. ಸೊ ಬಿ ಇಂಟು 125/100 ಕಾಮನ್ ಆಗಿ ಹೇಳ್ತಾ ಇದ್ದೀವಿ, ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ಆ ಥರ ಅಂದ್ರೆ 20% ಜಾಸ್ತಿ ಆಯ್ತು ಅಂದ್ರೆ 100ಕ್ಕೆ, ಈಗ 10ಗೆ 20% ಇನ್ಕ್ರೀಸ್ ಆಗಿದೆ ಅನ್ಕೊಳ್ಳಿ. 10ಕ್ಕೆ 20% ಎಷ್ಟು? 2, ಆಗೇನಾಗುತ್ತೆ? 12. ಕ್ಲಿಯರ್? ನಿಮ್ಗೆ ಹೇಳ್ತೀನಿ ನೋಡಿ. ಓಕೆನಾ? ತೊಂದರೆ ಇಲ್ಲ. ಇಷ್ಟು ಬಂತು. ರೈಟ್. ಸೊ ಇಲ್ಲಿಂದ ನಾವು 0 ಹೋಯ್ತು, 0 ಹೋಯ್ತು, 0 ಹೋಯ್ತು. ರೈಟ್. 25 4 ಜಾ 5, 5 1 ಜಾ 5 2 ಜಾ 4 1 ಜಾ 4 3 ಜಾ. ಈ ಕಡೆ ಎ ಕ್ಯಾನ್ಸಲ್, ಈ ಕಡೆ ಎ ಕ್ಯಾನ್ಸಲ್, ಬಿ ಕ್ಯಾನ್ಸಲ್, ಬಿ. ಇನ್ನೇನು ಉಳಿತು? 1:3/2 ಉಳಿತು. ಈ 2 ಆ ಕಡೆ ಹೋದ್ರೆ 2:3 ಉಳಿತು. ರೈಟ್. ಹಂಗಾದ್ರೆ 2:3 ಬಂತು. ರೈಟ್. ಸೊ ಇದು ಆಲ್ವೇಸ್ ಒರಿಜಿನಲ್ಲು, ಇದೇನು ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ.
ಎಷ್ಟು ಇನ್ಕ್ರೀಸ್ ಆಗಿದೆ? 1. ಎಷ್ಟಕ್ಕೆ? 2ಕ್ಕೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100, ರೈಟ್? ಹಾಗಾದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆದಂಗೆ? 50% ಜಾಸ್ತಿ ಆದಂಗೆ. ಕ್ಲಿಯರ್? ಎಷ್ಟು ಪರ್ಸೆಂಟ್ ಜಾಸ್ತಿ ಆದಂಗೆ? 50% ಜಾಸ್ತಿ ಆದಂಗೆ. ಇದು ನಮಗೆ ಬಂತು ನಾರ್ಮಲ್ ಮೆಥಡು, ಜಾಸ್ತಿ ದೊಡ್ಡದಾಯಿತು. ಕ್ಲಿಯರ್? ಸೊ ಎರಡನೇ ಮೆಥಡ್ ನಾವು ಮಾಡ್ತೀವಿ ಸಕ್ಸೆಸಿವ್ ಮೆಥಡ್, ರೈಟ್? ಸೊ 2 ಸಕ್ಸೆಸಿವ್ ಇದ್ದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಅಂದರೆ ಡೈರೆಕ್ಟ್ ಮಾಡ್ತೀವಿ. ಸೊ ಏನಾಗಿದೆ? 20% ಜಾಸ್ತಿ ಆಗಿದೆ ಪ್ಲಸ್ 25% ಜಾಸ್ತಿ ಆಗಿದೆ, ಇದು ಸಮೇತ ಪ್ಲಸ್ ಏನು ಇದು 20 ಇಂಟು 25/100 ಅನ್ಕೊಳ್ಳಿ, ರೈಟ್? 1 ಜಾ 4 ಜಾ 1 ಜಾ 5 ಜಾ ಎಷ್ಟಾಯಿತು? 50% ಆಯಿತು ಅಲ್ವಾ? 20 + 25 45 + 5 50%. ಇದು ಸಮೇತ ಏನಾಯಿತು? 50% ಬಂತು ಆನ್ಸರ್. ಓಕೆ ಸರ್. ಆಗ ಮೊದಲು ಮಾಡಿದಾಗ ಇಷ್ಟೆಲ್ಲ ಮಾಡಿದ್ವಿ, 4ರಿಂದ 5 ಲೈನ್ ಬಂತು. ನೆಕ್ಸ್ಟ್ ಮಾಡಿದಾಗ ಇಷ್ಟು ಮಾಡಿದ್ವಿ, ಇಷ್ಟು ಬಂತು, ರೈಟ್? ಓಕೆ. ಪ್ರೈಸ್ ನೋಡಿ, ನೆಕ್ಸ್ಟು 100 ಇರೋದು 120 ಆಗ್ತದೆ, ಕನ್ಸಂಪ್ಷನ್ನು 100 ಇರೋದು 125 ಆಗ್ತದೆ, ರೈಟ್? ಸೊ ಕ್ರಾಸ್ ಇದ್ದರೆ ಡಿವೈಡ್ ಮಾಡ್ಬೋದು, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾಡ್ಬೋದು. 5 ಜಾ 6 ಜಾ 4 ಜಾ 5 ಜಾ ಕ್ಯಾನ್ಸಲ್ 2 2 ಜಾ 2 3 ಜಾ. ಹಾಗಾದ್ರೆ ಎಷ್ಟು ಬಂತು? 2:3 ಬಂತು. ಆಗಲೂ ಏನಾಗುತ್ತೆ? 1/2 50% ಇನ್ಕ್ರೀಸ್ ಆಯಿತು. ಇದು ಏನೋ ಒಂದು ಲೈನ್ ಕಮ್ಮಿ ಆಯಿತು ಅನ್ಕೊಳ್ಳಿ, ರೈಟ್? ನೆಕ್ಸ್ಟ್ ನೋಡಿ ನಾವೀಗ ಡೈರೆಕ್ಟಾಗಿ ಬರೋಣ ನಮ್ಮ ಮೆಥಡ್ಗೆ. 20% ಅಂದರೆ ಏನಪ್ಪ ಸರ್? 1/5. ನೀವು ಸ್ಟಾರ್ಟಿಂಗ್ ಬರಲ್ಲ ನಿಮಗೆ ಅಂದರೆ ಬರ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಬೇಡಿ, ಎಷ್ಟಾದರೂ ಟೈಮ್ ತಗೊಳ್ಳಿ. 25% ಅಂದರೆ 1/4 ಇನ್ಕ್ರೀಸ್ ಆಗ್ತಿದೆ ಅಂದರೆ 5ಕ್ಕೆ 1 ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ಅಂದರೆ 5 ಇರೋದು 6 ಆಗುತ್ತೆ, ರೈಟ್? ಸೊ 25% ಇನ್ಕ್ರೀಸ್ ಅಂದರೆ 4ಗೆ 1 ಇನ್ಕ್ರೀಸ್ ಆಗುತ್ತೆ, ಅಂದರೆ 4 ಇರೋದು 5 ಆಗುತ್ತೆ, ರೈಟ್? ಇದು ಪ್ರೈಸು, ಕನ್ಸಂಪ್ಷನ್ ನಮ್ಗೆ ಬೇಕು, ಎಕ್ಸ್ಪೆಂಡಿಚರ್, ಓಕೆನಾ? 5 5 ಕ್ಯಾನ್ಸಲ್, ಅಂದರೆ ಕ್ರಾಸ್ ಮಾತ್ರ ಮಾಡಬೇಕು, ಓಕೆನಾ? ಕ್ರಾಸ್ ಮತ್ತು ಹಿಂಗೆ ಕೆಳಗಡೆ ಮಾಡೋಂಗಿಲ್ಲ, ರೈಟ್? 2 2 ಜಾ 2 3 ಜಾ ಈಗ ಬಂತು 2:3, ರೈಟ್? ಅದೇ ಬಂತಾ? ಓಕೆನಾ? ಇದು ಸಮೇತ 2 ಲೈನ್ ಬಂತು, ರೈಟ್? ಇದಕ್ಕಿಂತ ಸ್ಪೀಡಾಗಿ ನಾವು ಮಾಡ್ಬೋದು. ಯಾವಾಗ? 20% ಅಂದರೆ ನಮಗೆ ಗೊತ್ತು 5:6 ಇನ್ಕ್ರೀಸ್ ಆದರೆ 20% ಅಂದರೆ 5:6. 25% ಅಂದರೆ 1/4 ಇನ್ಕ್ರೀಸ್ ಆದರೆ 4 ಇರೋದು 5 ಆಗುತ್ತೆ. ಕ್ಯಾನ್ಸಲ್ 2:3 1/2 ಇಂಟು 100 ಮಾಡೋ ಅವಶ್ಯಕತೆ ಇಲ್ಲ. 1/2 ಅಂದರೆ ನಮ್ಗೆ ಗೊತ್ತು 50%, ಈ ಥರ. ಓಕೆನಾ? ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಕ್ಲಿಯರ್? ಇದರ ಅರ್ಥ 20% ಇನ್ಕ್ರೀಸ್ ಆಯ್ತು ಅಂದರೆ 1/5 ಅಂದರೆ 5 ಇರೋದು 6 ಆಗುತ್ತೆ ಅಂತ ಅರ್ಥ, ರೈಟ್? ಅಂದರೆ 5ಕ್ಕೆ 1 ಜಾಸ್ತಿ ಆಗುತ್ತೆ. ಒಂದು ವೇಳೆ 20% ಡಿಕ್ರೀಸ್ ಆಯಿತು ಅನ್ಕೊಳ್ಳಿ, ಸೊ 1/5 5ಕ್ಕೆ 1 ಮೈನಸ್ ಆಗುತ್ತೆ ಅಂತ ಅರ್ಥ, ಆಗೇನಾಗುತ್ತೆ? 5:4 ಆಗುತ್ತೆ. ಕ್ಲಿಯರ್? ಓಕೆ. ಅದೇ ಥರ 25% ಅನ್ಕೊಳ್ಳಿ, ಎಲ್ಲನೂ ಮಾಡ್ಸೋಣ, ಓಕೆನಾ? 1/4 ಇನ್ಕ್ರೀಸ್ ಆಗ್ತಿದೆ ಡಿಕ್ರೀಸ್ ಆಗ್ತಿದೆ ನೋಡ್ಬೇಕು. ಇನ್ಕ್ರೀಸ್ ಆಗಿದೆ ಅನ್ಕೊಳ್ಳಿ, 4 ಇರೋದು ಏನಾಗುತ್ತೆ? ರೈಟ್? ಸೊ ಡಿಕ್ರೀಸ್ ಆಯಿತು ಅನ್ಕೊಳ್ಳಿ, 4 ಅದೇನಾಗುತ್ತೆ? 1 ಮೈನಸ್ ಆಗುತ್ತೆ, ದಟ್ ಈಸ್ 4:3 ಆಗುತ್ತೆ. ಇನ್ಕ್ರೀಸ್ ಅಂದರೆ 5ಕ್ಕೆ 5ರ 1 ಭಾಗ ಜಾಸ್ತಿ ಆಗುತ್ತೆ. 25% ಅಂದರೆ 1/4 4ಕ್ಕೆ 4ರ 1 ಭಾಗ ಜಾಸ್ತಿ ಆಗುತ್ತೆ. ಕ್ಲಿಯರ್? ಬೇಸಿಕ್ ಕ್ವಶನ್ಸ್. ಇದು ಅರ್ಥ ಆದ್ರೇ ದೊಡ್ಡ ಪ್ರಾಬ್ಲಮ್ಸ್ ಮಾಡೋಕ್ಕಾಗೋದು. ಸರ್ ಇಷ್ಟೆಲ್ಲ ಬೇಸಿಕ್ ಅಂತಿರಲ್ವಾ? ಸೊ ಇದು ಬೇಸಿಕ್ಗೆ. ಮಿಕ್ಸ್ಡ್ ಫ್ರಾಕ್ಷನ್ ಬಂದಾಗ ನಮ್ಮ ತಲೆ ಕೆಡುತ್ತೆ, ರೈಟ್? ಈಗ ಅದೇ ಬರುತ್ತೆ, ಓಕೆನಾ? ಫಸ್ಟು ನಾರ್ಮಲ್ ಆಗಲಿ, ಆದಮೇಲೆ ಮಿಕ್ಸ್ಡ್ ಫ್ರಾಕ್ಷನ್ ತೊಗೊತೀನಿ. 10% ಇನ್ಕ್ರೀಸ್ ಅಂದರೆ 10:11 ಡೈರೆಕ್ಟಾಗಿ ಬರ್ತೀನಿ. 10 ಅಂದ್ರೇನು? 1/10
ಇನ್ಕ್ರೀಸ್ ಅಂದರೆ 10ಕ್ಕೆ 1 ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದ್ರೆ 10ಕ್ಕೆ 1 ಡಿಕ್ರೀಸ್ ಆಗುತ್ತೆ. 10:9. ಕ್ಲಿಯರ್? ಸೊ ಇನ್ನೂ ನೀವು ತಲೆ ಓಡಿಸಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. 11/10 ಅಂತ ಡೈರೆಕ್ಟ್ ಆಗಿ ಅದು ಹೇಳ್ಕೊಡ್ತೀನಿ. ಪ್ರಾಬ್ಲಮ್ಸ್ ಮಾಡುವಾಗ ನಿಮ್ಗೆ ಹೇಳ್ತೀನಿ. ಈಗ ಹೇಳ್ತೀನಿ, ಓಕೆನಾ? 2-3 ಪ್ರಾಬ್ಲಮ್ಸ್ ನಾವೇ ತಗೊಳ್ಳೋಣ ಅಲ್ವಾ? ರೈಟ್? ನಮಗೇನು ಕ್ವಶನ್ಸ್ ಮೈಂಡಲ್ಲಿ ಇರುತ್ತೆ, ಓಕೆನಾ? ಹಾಂ, ಇನ್ನೂ ಎಷ್ಟಾಯಿತು? ಬೇಸಿಕ್ಕು ಡೈರೆಕ್ಟಾಗಿ ಕೇಳುವಂಥವು ಇವೆ. ನೋಡೋಣ. 15% ಅಂದರೆ 3/20 ಅಲ್ವಾ? ಹೆಂಗೆ ಸರ್ ಅಂದರೆ ಏನೂ ಇಲ್ಲ, 15%, 15/100 ಮಾಡಿ 3/20 ಬರುತ್ತೆ. ಓಕೆ, ಇನ್ಕ್ರೀಸ್ ಆಯಿತು ಅಂದ್ಕೊಳ್ಳಿ. 20ಕ್ಕೆ ಎಷ್ಟು ಇನ್ಕ್ರೀಸ್ ಆಗುತ್ತೆ? 3 ಅಂದರೆ 20 ಇರೋದು ಏನಾಗುತ್ತೆ? 23 ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು, ಓಕೆನಾ? ರೈಟ್. ಎಗೈನ್ 12% ಅಂದ್ಕೊಳ್ಳಿ, ಡಿಕ್ರೀಸ್ ಆಗುತ್ತೆ ಅಂದ್ಕೊಳ್ಳಿ. 12/100 ಮಾಡ್ತೀರಾ ಅಂದ್ಕೊಳ್ಳಿ. ನೀವು ತಲೆನೇ ಕೆಡಿಸ್ಕೊಳ್ಳಿ, ಸ್ಟಾರ್ಟಿಂಗು ಎಲ್ಲರಿಗೂ ಬರಲ್ಲ, ಓಕೆನಾ? ರೈಟ್. ಸೊ 25 ಹಂಗೆ ಬರ್ಕೊಳ್ಳಿ. ಇನ್ಕ್ರೀಸ್ ಡಿಕ್ರೀಸ್ ನೋಡ್ಕೊಳ್ಳಿ. ಡಿಕ್ರೀಸ್ ಕೊಟ್ಟಿದ್ದಾರೆ, ಸೊ 25ಕ್ಕೆ 3 ಡಿಕ್ರೀಸ್ ಆದರೆ 22. ಕ್ಲಿಯರ್? ನಿಮಗೆ ಪ್ರೂಫ್ ಮಾಡಿಸ್ತೀನಿ, ನೀವು ತಲೆನೇ ಕೆಡಿಸ್ಕೊಳ್ತೀವಿ. ಈಗ ನೋಡ್ತೀರಾ, 15% ಜಾಸ್ತಿ ಅಂದರೆ ಎಷ್ಟಪ್ಪ ಅಲ್ವಾ? 100 ಇರೋದು 115 ಆಗುತ್ತೆ ಅಂತ ಅರ್ಥ. ಸೊ ಮಾಡಿ, 520 523 ಬಂತಲ್ಲ ಅದೇ, ರೈಟ್? ಸೊ 12% ಡಿಕ್ರೀಸ್ ಅಂದರೆ 100 ಇರೋದು 88% ಆಗುತ್ತೆ ಅಂತ ಅರ್ಥ. ಮಾಡಿ, 25 425 422 ಬಂತಲ್ಲ, ರೈಟ್? ಇಷ್ಟು ಗೊತ್ತಿದ್ರೆ ಡೈರೆಕ್ಟಾಗಿ ಬರುತ್ತಲ್ಲ, ಇಷ್ಟೆಲ್ಲ ಮಾಡೋ ಅವಶ್ಯಕತೆನು? ರೈಟ್. 44% ಅನ್ಕೊಳ್ಳಿ. 44% ಡಿಕ್ರೀಸ್ ಆಗ್ತಿದೆ ಅನ್ಕೊಳ್ಳಿ. 44 ಅಂದರೆ 4/25 ಅಂತ ಅರ್ಥ. ಅಂದರೆ 25ಕ್ಕೆ ಎಷ್ಟಾಗ್ತಿದೆ? -4 ಆಗ್ತಿದೆ ಅಂದರೆ 21 ಆಗುತ್ತೆ. ಕ್ಲಿಯರ್? ಬೇಕಿದ್ರೆ ನೋಡಿ, 100ರಲ್ಲಿ 44 ಹೋದರೆ 100:56. ಸರಿ, 11. ಸೊ 4 11 ಓಕೆನಾ? 14. ಸಾರಿ, ಹಾಗೇನಾಯಿತು? 425 ಆ್ಯಂಡ್ 414 ಅಷ್ಟೇ ಆನ್ಸರ್ ಬಂತಲ್ವಾ? ರೈಟ್. ಸೊ ನೆಗೆಟಿವ್ ಬರಲಿ, ಪಾಸಿಟಿವ್ ಬರಲಿ, ಇನ್ನೊಂದು ಬರಲಿ, ತಲೆನೇ ಕೆಡಿಸ್ಕೊಳ್ಬೇಡಿ, ಓಕೆನಾ? ರೈಟ್. ನೆಕ್ಸ್ಟ್ ಈಸಿದು ಯಾವುದಿದೆ? ಇನ್ನೂ ಈಸಿದು ಯಾವ್ದು ಕೇಳ್ತಾರೆ? %30 ಅಂದರೆ ಗೊತ್ತಲ್ವ? 3/10 ಅಂತ ಅರ್ಥ. ಇನ್ಕ್ರೀಸ್ ಅಂದರೆ 10 ಇರೋದು 13 ಆಗುತ್ತೆ. ಡಿಕ್ರೀಸ್ ಅಂದರೆ 10 ಇರೋದು 7 ಆಗುತ್ತೆ, ಓಕೆನಾ? ರೈಟ್. 60% ಅಂದರೆ ಎಷ್ಟು? 3/5 ಅಂತ ಅರ್ಥ. ಸೊ ಇನ್ಕ್ರೀಸ್ ಅಂದರೆ 5 ಇರೋದು 8 ಆಗುತ್ತೆ. ಡಿಕ್ರೀಸ್ ಅಂದರೆ 5 ಇರೋದು 2 ಆಗುತ್ತೆ, ರೈಟ್. 50% ಅಂದರೆ 1/2 ಅಂತ ಅರ್ಥ. ಇನ್ಕ್ರೀಸ್ ಅಂದರೆ 2 ಇರೋದು 3 ಆಗುತ್ತೆ. ಡಿಕ್ರೀಸ್ ಅಂದರೆ 2 ಇರೋದು 1 ಆಗುತ್ತೆ. ಸಿಂಪಲ್. ಕ್ಲಿಯರ್? 33 1/3 ಅಂದರೆ 1/3 ಅಂತ ಅರ್ಥ, ರೈಟ್. ಸೊ ಡಿಕ್ರೀಸ್ ಅಂದರೆ 3 ಇರೋದು 2 ಆಗುತ್ತೆ. ಇನ್ಕ್ರೀಸ್ ಅಂದರೆ 3 ಇರೋದು 4 ಆಗುತ್ತೆ. ಡಿಕ್ರೀಸು, ಇದು ಇನ್ಕ್ರೀಸ್, ನೆನ್ಪಿಟ್ಕೊಳ್ಳಿ. ರೈಟ್. ನೆಕ್ಸ್ಟು 14 2/7% ಇನ್ಕ್ರೀಸ್ ಆಗ್ತಿದೆ ಅನ್ಕೊಳ್ಳಿ ನನ್ನ ಇನ್ಕಮ್, ರೈಟ್? ಓಕೆನಾ? ನನ್ನ ಇನ್ಕಮ್ಮು 14 2/7 ಇನ್ಕ್ರೀಸ್ ಆದಮೇಲೆ, ರೈಟ್, ನನಗೆ 16,800 ರೂಪಾಯಿ ಸ್ಯಾಲ್ರಿ ಆಯ್ತು ಅನ್ಕೊಳ್ಳಿ, ರೈಟ್? ಎಷ್ಟು? 14 2/7% ಇನ್ಕಮ್ ನಮಗೆ ಜಾಸ್ತಿ ಮಾಡಿದ್ರೆ ನನ್ನ ಸಂಬಳ ಆಯಿತು 16,800 ರೂಪಾಯಿ. ಹಾಗಾದರೆ ನನ್ನ ಸಂಬಳ ಎಷ್ಟಿತ್ತು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು ಈಗ, ಓಕೆನಾ? ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? 100ಗೆ 14 2/7 ಆ್ಯಡ್ ಮಾಡಿದ್ರೆ
ಏನಾಗುತ್ತೆ 114 2/7 ಆಗುತ್ತೆ. ಸೊ ನಾವು ಏನು ಮಾಡ್ತೀವಿ, ಕ್ರಾಸ್ ಮಲ್ಟಿಪಲ್ ಮಾಡಿ ಡಿವೈಡ್ ಮಾಡಿ ಮಾಡ್ತೀವಿ, ಕಷ್ಟ ಆಗುತ್ತೆ. ಓಕೆನಾ, ರೈಟ್. ಸೊ ಆಗ ನಾವು ಏನು ಯೂಸ್ ಮಾಡ್ತೀವಿ, ಆಗಲೇ ನಾವು ರೇಷಿಯೋ ಯೂಸ್ ಮಾಡ್ತೀವಿ. 14 2/7 ಅಂದರೆ ಎಷ್ಟು, 1/7 ಅಂತ ಅರ್ಥ ಅಲ್ವಾ. ಸೊ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಇನ್ಕ್ರೀಸ್ ಅಂದ್ರೆ ಏನು, 7 ಅಂದರೆ 1 ಇನ್ಕ್ರೀಸ್ ಆಗ್ತಿದೆ. ಸೊ ಇನ್ಕ್ರೀಸ್ ಆದಮೇಲೆ ಕೊಟ್ಟಿದ್ದಾರೆ ಎಷ್ಟು, 16,800 ರೂಪಾಯಿ, ಅಂದರೆ 2100. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ 2100ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಬಂದೇ ಬಿಡುತ್ತೆ. ಓಕೆನೇನಪ್ಪ, ಇದನ್ನೇ ನಾವು ಡೈರೆಕ್ಟಾಗಿ ಬರಿಬೋದು. ಯಾವ ಥರ ಸರ್, ಡೈರೆಕ್ಟಾಗಿ ನೀವು ಏನೇನೋ ಹೇಳ್ತೀರಾ. 8ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೈಟ್. ಇದು 2 ಲೈನಾ, ಸಿಂಗಲ್ ಲೈನ್ ತೋರಿಸ್ತೀನಿ. 8ನ ವ್ಯಾಲ್ಯೂ ಕೊಟ್ಟಿದ್ದಾರೆ 16,800, 7ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅದನ್ನೇ ಮಾಡಿದ್ರೆ ಆನ್ಸರ್ ಬರುತ್ತೆ, ರೈಟ್. 2 14 147. ಕ್ಲಿಯರ್. ಸೊ ಅದೇ ಥರ ಒಂದು ವೇಳೆ ನಮಗೆ ಒಂದು 12,000 ಜನ ಒಂದು ಹಳ್ಳಿಯಲ್ಲಿ ಇದ್ದಾರೆ ಅನ್ಕೊಳ್ಳಿ, ರೈಟ್. ಸೊ ನೆಕ್ಸ್ಟ್ ಇಯರು ಅವ್ರಿಗೆ ಏನು ಇನ್ಕ್ರೀಸ್ ಆಗುತ್ತೆ, 40 to 4/7 ಸರ್ 40 to 6/7% ಇನ್ಕ್ರೀಸ್ ಆಗ್ತಾರೆ. ಹಾಗಾದ್ರೆ ಇನ್ಕ್ರೀಸ್ ಆದಮೇಲೆ ಅವರು ಎಷ್ಟು ಪಾಪ್ಯುಲೇಷನ್ ಇರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಹೆಂಗೆ ಮಾಡ್ತೀರಾ, ನಾರ್ಮಲ್ ಆಗಿ ಮಾಡಿದ್ರೆ ಆಗಲ್ವಲ್ಲ, 2 ಲೈನಲ್ಲಿ ಬರಲ್ಲ ನಮ್ಗೆ ಆನ್ಸರ್ ಅಲ್ವಾ. ನಾವು ಇಷ್ಟು ದಿನ ಏನು ಅನ್ಕೊಂಡಿದೀವಿ, ಓನ್ಲಿ ಮಲ್ಟಿಪಲ್ ಮಾಡಿದ್ರೆ ಬರುವಂಥ ಆನ್ಸರ್ಸ್ ಮಾತ್ರ ಅನ್ಕೊಂಡಿದ್ವಿ. ಬಟ್ ಎಕ್ಸಾಮ್ಸ್ ಎಲ್ಲ ಆ ಥರ ಕೇಳಲ್ವಲ್ಲ, ಇದು PCPSI ಅಲ್ಲ, ಓಕೆನಾ, ಈಸಿ ಕೇಳಕ್ಕೆ. ಓಕೆನಾ, ಒಳ್ಳೊಳ್ಳೆ ಪೋಸ್ಟ್ಗಳಿದೆ, ಒಳ್ಳೊಳ್ಳೆ ಜಾಸ್ತಿ ಕಾಂಪಿಟೇಷನ್ ಇದೆ, ರೈಟ್. ಸೊ ಮೊದಲು ನಾವು ಫೌಂಡೇಶನನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ. ನೋಡಿ 40 to 6/7 ಅಂದರೆ ಏನಪ್ಪ, 3/7 ಅಂತ ಅರ್ಥ. ಗೊತ್ತಿರಬೇಕು, ಗೊತ್ತಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ನಿನ್ನೆ ನಾನು ಮಾಡಿಸಿದ್ದೀನಿ, ಇವತ್ತು ನಿಮ್ಮ ಜವಾಬ್ದಾರಿ. ಓಕೆನಾ, ನಾಳೆ ದಯವಿಟ್ಟು ಕೇಳ್ಕೊಂಡೇ ಬರ್ರಿ. ಓಕೆನಾ. ಸೊ ಯಾವ ಥರ ಅನ್ನಿಸ್ತು ಅನ್ನೋದು ಕಮೆಂಟ್ ರೂಪದಲ್ಲಿ ತಿಳಿಸಿ. ಸೊ 3/7, ರೈಟ್. ಅಂದರೆ ಇನ್ಕ್ರೀಸ್ ಆಗ್ತಿದೆ, 7 ಇರೋದು ಏನಾಗ್ತಿದೆ, 10 ಆಗ್ತಿದೆ. ಏನಾಗ್ತಿದೆ, 10 ಆಗ್ತಿದೆ, ರೈಟ್. ಇನ್ಕ್ರೀಸ್ ಆದ್ಮೇಲೆ, ಸಾರಿ 1200 ಕೊಟ್ಟಿದ್ದೀನಾ. ಸೊ ಮಲ್ಟಿಪಲ್ ತಗೊಳ್ಳೋಣ 7ದು, ಸ್ಟಾರ್ಟಿಂಗ್ ಅಲ್ವಾ ಬೇಸಿಕ್ ಕ್ವಶನ್ ಮಾಡೋಕ್ಕೆ. 7ನ ವ್ಯಾಲ್ಯೂ ಇಷ್ಟು, 10ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಎಷ್ಟು 21 ಆಯಿತು, ಇದು 21 ಮಾಡಿದ್ರೆ ಅಷ್ಟು ಬಂತು. ಓಕೆನಾ. ಇದೇ ಥರ ಒಂದು ವೇಳೆ 83 1/3% ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ, ಎಷ್ಟು 5/6. ಕ್ಲಿಯರ್. 6 ಇರೋದು ಎಷ್ಟು ಇನ್ಕ್ರೀಸ್ ಆಗ್ತಿದೆ, 5 ಅಂದರೆ 6:11 ಆಗುತ್ತೆ, ನೆನ್ಪಿಟ್ಕೋಬೇಕು, ರೈಟ್. ಅದೇ ಥರ ಒಂದು ವೇಳೆ 5/19% ಇನ್ಕ್ರೀಸ್ ಆಯಿತು ಅನ್ಕೊಳ್ಳಿ, ಆರ್ ಡಿಕ್ರೀಸ್ ಆಯಿತು ಅನ್ಕೊಳ್ಳಿ. ಸೊ 5/19ನ ವ್ಯಾಲ್ಯೂ ಎಷ್ಟು, 1/19, ರೈಟ್. 19 ಇರೋದು ಏನಾಗುತ್ತೆ, 18 ಆಗುತ್ತೆ. ಓಕೆನಾ, 19 ಇರೋದು ಏನಾಗುತ್ತೆ, 18 ಆಗುತ್ತೆ, ರೈಟ್. ಈ ಥರ ಫ್ರ್ಯಾಕ್ಷನ್ಸಲ್ಲಿ ಕೊಡ್ತಾ ಇರ್ತಾರೆ. ಓಕೆ, ನಾವು 2 ಪ್ರಶ್ನೆಗಳು ಮಾಡಿಬಿಡೋಣ ಪಟಾಪಟ ಅಂತ. ಸೊ ಮಾಡೋ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಹೇಳ್ಬಿಡ್ತೀನಿ. A% ಆಫ್ B ಇಸ್ ಈಕ್ವಲ್ ಟು B% ಆಫ್ A ಅಂತ ಹೇಳಿದ್ದೆ, ರೈಟ್. ಇದು ನೆನ್ಪಿಟ್ಕೋಬೇಕು. ಅದೇ ಥರ A+B% ಆಫ್ X ಪ್ಲಸ್ C+D% ಆಫ್ Y ಇದೆ ಅಂದ್ಕೊಳ್ಳಿ. ಆಗ
a% of x plus b% of x plus ym c% of y plus d% of y ಬರೆದ್ರು ಒಂದೇ, ರೈಟ್. ನೆಕ್ಸ್ಟು a plus b% of x plus y, ರೈಟ್. ಇದನ್ನ x plus y% of a plus b ಬರೆದ್ರು ಒಂದೇ, ಆರ್ a% of x plus y plus b% of x plus y ಬರೆದ್ರು ಒಂದೇ. ಇದನ್ನ ಸಮೇತ ನಾವು ನೆನ್ಪಿಟ್ಕೋಬೇಕು, ರೈಟ್. ಸೊ ಬೇಸಿಕ್ ಕ್ವಶನ್. ಇದು ಕ್ವಶನ್ ತಂದಿದ್ದೀನಾ? ಇಲ್ಲ ಅನ್ಸುತ್ತೆ. ಒಂದು ಪ್ರಶ್ನೆ ಇದೆ ನೋಡಿ. ವಾಟ್ ಪರ್ಸೆಂಟ್ ಆಫ್ 300 ಇಸ್ 45? 300ರಲ್ಲಿ 45 ಎಷ್ಟು ಶೇಕಡ ಅಂತ ಕೇಳಿದ್ದಾರೆ, ರೈಟ್. ಸೊ ಎಷ್ಟು ಶೇಕಡ ಅಂದ್ರೆ ಅದನ್ನ ಮೇಲೆ ಬರ್ಕೊಳ್ಳಿ, ಕೆಳಗಡೆ ಒರಿಜಿನಲ್ ಬರ್ಕೊಳ್ಳಿ, ಪರ್ಸೆಂಟೇಜ್ ಬೇಕಂದ್ರೆ 100. ಹೋಯ್ತು 15. ಕ್ಲಿಯರ್, ರೈಟ್. ಸೊ ಹಾಗಾದ್ರೆ ನಮಗೆ ಬೇಕು 33 1/3% ಆಫ್ 123 ಬೇಕು. ಸೊ 33 1/3 ಅಂದ್ರೆ ಎಷ್ಟು? 1/3 ಇಂಟು 123 ಮಾಡಿದ್ರೆ ಆನ್ಸರ್ 1. 3 1 3 4 1. ಕ್ಲಿಯರ್. ಅದೇ ತರ 37 1/2% ಆಫ್ 168 ಬೇಕು ನಮಗೆ. 37 1/2% ಅಂದ್ರೆ ಏನು? 3/8 ಆಫ್ ಇಂಟು 168. 2 ಜಾ 1 ಜಾ, ಸೊ ಎಷ್ಟಾಯಿತು? 63. ಕ್ಲಿಯರ್. ಸೊ ಗೊತ್ತಿರಬೇಕು, ರೈಟ್. 37 1/2 ಅಂದ್ರೆ ಏನು? 5/8 ಅಂದ್ರೆ ಏನು? ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ, ರೈಟ್. ಸೊ ಅದೇ ತರ 120% ಆಫ್ 250 ಪ್ಲಸ್ 320% ಆಫ್ 640 ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾರೆ, ರೈಟ್. ಸೊ ಎಷ್ಟು? 120/100 ಆದ್ರೂ ಬರ್ಕೊಳ್ಳಿ, ರೈಟಾ. 250 ಪ್ಲಸ್ 320/100 ಟು 640 ಹಿಂಗಾದ್ರೂ ಬರ್ಕೊಳ್ಳಿ, ಹೆಂಗ್ ಬೇಕಾದ್ರೂ ಬರ್ಕೊಳ್ಳಿ. ಕ್ಲಿಯರ್. ಆರ್ ಪರ್ಸೆಂಟೇಜ್ 2 ಜೀರೋಸ್ ಹೋಗುತ್ತೆ, ಹೋಗಿ ಇದೇನಾಗುತ್ತೆ? ಮಲ್ಟಿಪಲ್ ಆಗುತ್ತೆ. ಪರ್ಸೆಂಟೇಜ್ 2 ಜೀರೋಸ್ ಹೋಗುತ್ತೆ, ಹೋಗಿ ಇದೇನಾಗುತ್ತೆ? ಮಲ್ಟಿಪಲ್ ಆಗುತ್ತೆ. ಕ್ಲಿಯರ್, ಓಕೆನಾ? ಅದೇ ತರ ಒಂದು ಪಾಪ್ಯುಲೇಷನ್, ಒಂದು ಸಿಟಿ ಇದೆ, ಸಿಟಿ ಎಕ್ಸ್ ಅಂತ. ಅವ್ರ ವಿಲೇಜ್ ಅನ್ಕೊಳ್ಳಿ, ನಮ್ಗೆ ವಿಲೇಜ್, ರೈಟ್. ಒಂದು 15,000 ಜನ ಇದ್ದಾರೆ. ಮೊದಲನೇ ವರ್ಷ 20% ಇನ್ಕ್ರೀಸ್ ಆಗ್ತಾರೆ, ಇನ್ಕ್ರೀಸ್ ಆಗ್ತಾರೆ, ರೈಟ್. ಕರೋನಾ ಅಂತ ಹೇಳ್ಬಿಟ್ಟು ಸಿಟಿಯಿಂದ ಎಲ್ಲರೂ ಬರ್ತಾರೆ ಅನ್ಕೊಳ್ಳಿ. ಆಮೇಲೆ ಕರೋನಾ ಆದ್ಮೇಲೆ 1 ಇಯರ್ ಅನ್ಕೊಳ್ಳಿ, ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಓಕೆನಾ. ಸೊ 25% ಡಿಕ್ರೀಸ್ ಆಗ್ತಾರೆ, ಎಲ್ಲರೂ ಸಿಟಿಗೆ ಹೋಗ್ತಾರೆ. ಆಗ ಎಷ್ಟಿರುತ್ತೆ, ರೈಟ್? 20% ಅಂದ್ರೆ ಏನು? 1/5 ಅಂದ್ರೆ 5 ಇರೋದು ಏನಾಗುತ್ತೆ? 6 ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ, ರೈಟ್. 5 ಇರೋದು ಏನಾಗುತ್ತೆ? 6 ಆಗುತ್ತೆ. 25% ಅಂದ್ರೆ 1/4 ಅಂದ್ರೆ 4 ಇರೋದು ಡಿಕ್ರೀಸ್ ಅಂದ್ರೆ 3 ಆಗುತ್ತೆ, ರೈಟ್. 20 ಆಯಿತು, ಇದು 18, ಓಕೆನಾ. 20 ವ್ಯಾಲ್ಯೂ ಎಷ್ಟು? 15,000. ಸೊ 18 ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. 0 ಹೋಯ್ತು, 0 ಹೋಯ್ತು. 75 750 ಜಾ, ಇಲ್ಲಿ 750 ಜಾ ಮಲ್ಟಿಪಲ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ, ಓಕೆನಾ. ಈ ತರ ಅದನ್ನ ಯೂಸ್ ಮಾಡ್ಬೋದು. ಅದೇ ತರ ಇನ್ನೂ ನಾವು ಚೆನ್ನಾಗಿ ಯೂಸ್ ಮಾಡ್ಬೋದು ಇದನ್ನೇ, ಇದೇ ಕ್ವಶನ್ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದು, ಅದನ್ನೇ ಹೇಳ್ಕೊಡ್ತೀನಿ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್? 20% ಅಂದ್ರೆ ಏನು? 20% ಅಂದ್ರೆ 1/5 ಅಂದ್ರೆ 5. 25% ಡಿಕ್ರೀಸ್ ಅಂದ್ರೆ 25 ಅಂದ್ರೆ 1/4 ಅಂದ್ರೆ 4ಕ್ಕೆ 1 ಕಮ್ಮಿ ಆದ್ರೆ 3 ಮಾಡಿದ್ರು ಆನ್ಸರ್, ಓಕೆನಾ. ಹೆಂಗ ಮಾಡಿದ್ರು ಆನ್ಸರ್ ಬರುತ್ತೆ. ಕ್ಲಿಯರ್, ರೈಟ್. ಸೊ ನಾಳೆಯಿಂದ ಕ್ಲಾಸಸ್ ಮಾಡೋಣ. ರೇಷಿಯೋ ಮೆಥಡ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ, ಓಕೆನಾ. ಸೊ ರೇಷಿಯೋ ಮೆಥಡ್ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು? ಒಂದು ಚಾರ್ಟ್ನ ಕಂಪ್ಲೀಟ್ ಆಗಿ ಏನು ಮಾಡಬೇಕು? ಬೈಟ್ ಆದ್ರೂ ಮಾಡಿ, ಪ್ರಾಕ್ಟೀಸ್ ಆದ್ರೂ ಮಾಡಿ, ರೈಟ್. ಸೊ ಅದರಲ್ಲಿ ಸಮೇತ ಜಾಸ್ತಿ ನಮ್ಗೆ ಯೂಸ್ ಆಗೋದು ಫ್ರಾಕ್ಷನ್ಸ್. ಫಾರ್ ಎಕ್ಸಾಂಪಲ್ 1/17 ಆಗಲಿ, ರೈಟ್. ಅದನ್ನ ನಾವು ಏನಂತ ಬರೀಬೋದು? 17 5 ಜಾ, ರೈಟ್. ಸೊ 85. 5 15/17 ಅಂದ್ರೆ ಇದನ್ನ ಡಬಲ್ ಮಲ್ಟಿಪಲ್ ಮಾಡಿ, ಆರ್ ಇನ್ನೊಂದು ಹೇಳೋದೇ ಬರ್ತದೆ, 11 ಜಾಸ್ತಿ ಯೂಸ್ ಇದೆ, ಓಕೆನಾ. 11 1/9 ಅಂದ್ರೆ ಎಷ್ಟಪ್ಪ? 11 1/9 11.1, ರೈಟ್.
ಅವ್ರು ಕೇಳ್ತಾರೆ 22.22% ಆಫ್ 99 ಅಂತ, ರೈಟ್. ಈಗ ಕಷ್ಟ ಆಗುತ್ತಲ್ವ, ಸೊ 22.22 ಅಂದರೆ ಎಷ್ಟು, 2/9, ಸೊ 99 ಪಂಜ 11 ಅಂತ ಬೇಸಿಕ್ ಕ್ವಶನ್ ಸರ್, ರೈಟ್. ಒಂದು ವೇಳೆ 33.33 ಕೊಟ್ಟರೆ 3/9, 44.44 ಕೊಟ್ಟರೆ 4/9. ಕ್ಲಿಯರ್. ಅಗೈನ್ ಇದನ್ನು ನೋಡೋಣ ನಾವು ಈಗ. 11 9 1 9 1/11 1/11 ವ್ಯಾಲ್ಯೂ 9 1/11, ರೈಟ್. ಸೊ ಏನಾಗುತ್ತೆ 9.09%. ಸೊ ಅವ್ರು ಕೇಳ್ತಾರೆ 18.18% ಆಫ್ 143 ಎಷ್ಟು ಅಂತ ಕೇಳ್ತಾರೆ. ನಮಗೆ ಇದೇನಾಗಿದೆ, ಡಬಲ್ ಆಗಿದೆ, ಅಂದರೆ 2/11 ಆಯಿತು. 2/11 ಆಫ್ 143 ಎಷ್ಟು, 12 ದಟ್ ಈಸ್ 24. ಕ್ಲಿಯರ್. ಅದಕ್ಕೆ ರೇಷಿಯೋಸ್ ಎಲ್ಲನೂ ಕಲಿತು ನಾಳೆ ಬನ್ನಿ. ನಾಳೆಯಿಂದ ಕಂಪ್ಲೀಟ್ ಆಗಿ ನಾವು 12 ಮಾಡಲ್ಸ್ ಇದೆ, ರೈಟ್. 12 ಮಾಡಲ್ಸ್ನ ಪೋಸ್ಟ್ ಮಾರ್ಟಮ್ ಮಾಡಿಬಿಡೋಣ. ಸೊ 12 ಮಾಡಲ್ಸನ್ನು ನೀವು ಕೇಳಿ ಆದಮೇಲೆ ಯಾವುದೇ ಒಂದು ಪ್ರಶ್ನೆ ಬರಲಿ ಬಿಡಂಗಿಲ್ಲ, ರೈಟ್, ಮಾಡೇ ಮಾಡ್ತೀರಾ. ಓಕೆನಾ. ಸೊ ಇಷ್ಟು ಈ ಒಂದು ಸೆಷನಲ್ಲಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ, ಒಂದ್ಸಲ ರೆಫರ್ ಮಾಡಿ, ತೊಂದರೆ ಇಲ್ಲ, ರೈಟ್. ಸೊ ಇಷ್ಟ ಆದರೆ ನೋಡ್ತಾರೆ. ಓಕೆನಾ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.